ಈ ಒಂದು ಬೀಳ್ಕೊಡುವ ಸಮಾರಂಭವನ್ನು ಈ ದೇವಸ್ಥಾನ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಹುಣಸೂರು ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಬದಾಮಿ ಪೊಲೀಸ್ ಠಾಣೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಇರ್ಕಾಲ್ ಟೌನ್ ಮತ್ತು ಇರ್ಕಾಲ್ ರೂರಲ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಗುಡೇರು ಕೆಲವು ಮತ್ತು ಬದಾಮಿಯಿಂದ ಆಗಮಿಸಿದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೂ ಹಾಗೂ ಹಿಂದುಗಡೆಯಿಂದ ಜೊತೆಗೂ ನನ್ನ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರರಿಗೆ ನಾವು ಈ ಕಾರ್ಯಕ್ರಮಕ್ಕೆ ನನ್ನ ಇಲಾಖೆಯ ಪರವಾಗಿ ತುಂಬ ಸ್ವಾಗತ ಅವರ ಬಗ್ಗೆ ಯಾರು ನಾವು ನಾನು ಹೇಳಬಯಸ್ತೇನೆ. ಅವರ ಒಂದು ಆಚಾರ ಶತ್ರುದಲ್ಲಿ ಯಾಕಪ್ಪ ಅಂದ್ರೆ ಎಲ್ಲ ಶತ್ರುಗಳು ಒಂದು ಶತ್ರುವನ್ನ ಬಗೆಹರಿಸ ಶಕ್ತಿ ಆಮೇಲೆ ಮಾತಿನ ಮೂಲಕ ಆ ಸಮಸ್ಯೆ ಬಗೆಹರಿಸಿ ಅವನಿಗೂ ಸಹಿತ ಪರಿಹಾರ ಕೊಡುವಂತ ಶಕ್ತಿ ಇರುವಂತ ಸಾಹೇಬ್ ಅಂದ್ರೆ ಮಾನ್ಯ DSP ಸಾಹೇಬರು. ಅದೇ ರೀತಿ ಅವರು ಈ 2 ವರ್ಷ ಅವಧಿಯಲ್ಲಿ ಅಂದ್ರೆ ಒಬ್ಬ ಅನುಭವಿ ಅಧಿಕಾರಿ ಅಂತ ನಾನು ಹೇಳಬಯಸ್ತೇನೆ. ಇಲಾಖೆಯಲ್ಲಿ ಎಲ್ಲೂ ನಡೆಯಲಾದಂತ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅಂದ್ರೆ ಈ ಕಾರ್ಯಕ್ರಮ ಅಂತ ಅನಿಸ್ತೀವಿ. ಯಾಕಂತಂದ್ರೆ ಪೊಲೀಸ್ ಇಲಾಖೆಯ ಕರ್ತವ್ಯದಿಂದ ಹೊರತಾಗಿ ಇವತ್ತು ಗುರುಭವನದಲ್ಲಿ ಕಾರ್ಯಕ್ರಮ ಆಗ್ತಿದೆ ಅಂದ್ರೆ ಈ ಇಬ್ಬರು ಅಧಿಕಾರಿಗಳು ಇವತ್ತು ಅಧಿಕಾರಿಗಳಿಗೆ ಮತ್ತು ಹುಣಸೂರು ವಿಭಾಗದ ಹುಣಸೂರು ಸರ್ಕಲ್ಗೆ ಎಷ್ಟು ಬೇಕಾಗಿರ್ಬೋದು ಅಂತಕ್ಕಂಥದ್ದು ಬಹಳ ಮುಖ್ಯ. ಇನ್ನೂ ಇದು ಬಹಳ ಪ್ರಚಾರ ಆಗಿಲ್ಲ. ಬಹುಶಃ ನಾವು ಕಾರ್ಯಕ್ರಮ ಮಾಡಲು ಅಂತ ಹೇಳಿದ್ರೆ ನಮ್ಮ ಮಧ್ಯಾಹ್ನ ಗೊತ್ತಾಗಿದೆ. ಆದ್ರೆ ನಮ್ದೊಂದು ಸ್ಪೆಷಲ್ ನನ್ನ ಬಗ್ಗೆ ಅಷ್ಟೇ ನಾನು ಹೇಳ್ಬೋದಿಲ್ಲ. ನಂದ್ರೆ ನನ್ನ ಇದು ಸರ್ವಿಸ್ನಲ್ಲಿ ಇವರು ಇಬ್ಬರು ಆಫೀಸರ್ಸ್ ಜೊತೆ ನಾನು ಏನೇ ಆಗಿಲ್ಲ ಒಂದು ಸ್ವಲ್ಪ ಹೇಳ್ತೇನೆ. ನಾನು ಭಾಳ ಹೇಳಲ್ಲ. ಯಾಕಂತಂದ್ರೆ ನಾನು ಆಕ್ಚುಲಿ ಪ್ರಮೋಟ್ PSI ರೈಲ್ವೆ ಸಿಗೋದು ಭಾಳ ಕಠಿಣ. ಅಂತ ಸಂದರ್ಭದಲ್ಲಿ ಫಸ್ಟ್ ನಮ್ಗೆ ಕ್ವಶನ್ ಕೇಳಿದಾಗ ಭಾಳ ಜನ ಅರ್ಥ ಮಾಡಿದ್ರು, ಬೇಡ ಈ ಮುಸ್ಲಿಮ್ಸ್ ಪ್ರಮೋಟ್ ಹೆಣ್ಮಗಳು ಇಲ್ಲದ್ರೆ ಬೇಡ ಆಕೆ ತಗೋದು ಬೇಡ ಅಂತೇಳಿ ಭಾಳ ಜನ ಮಾಡಿದ್ರು. ಆದರೆ ನನಗೆ ಈ ಕ್ವಶನ್ ತಂದವರು ಸಾಕಷ್ಟು ಫಾರ್ವರ್ಡ್ ಮಾಡಿ ನನಗೆ ಈಗ ಪೊಲೀಸ್ ಸ್ಟೇಷನ್ಗೆ ತಗೊಂಡ್ಬಂದ್ರು. ಆದರೆ ಅದರಿಂದ ನನಗೆ ಮಾತ್ರ ಸಾಥ್ ಕೊಡಬೇಕಾಗಿರಲ್ಲ. ಯಾಕಂತಂದ್ರೆ ಇನ್ಕಮ್ ಪೊಲೀಸ್ ಸ್ಟೇಷನ್ ಅಂತಂದ್ರೆ ಟೌನ್ ಪೊಲೀಸ್ ಸ್ಟೇಷನ್ ಸರಳ ಸ್ಟೇಷನ್ ಅಲ್ಲ. ಅದು ನನಗೆ ಗೊತ್ತು. ಯಾಕಂದ್ರೆ ನಾನು ಅನೇಕ ಸರ್ವಿಸ್ ಮುಗಿಸಿದ್ದೇನೆ. ಮುಂದೆ ನನಗೆ ಬಂದು 2 ದಿವಸ ಆಗಿತ್ತು. CPR ಸಾಹೇಬರು ಬಂದರು. ಮುಂದೆ ಒಂದು 15-20 ದಿವಸ ಆದರೂ DSP ಸಾಹೇಬರು ಹೊಸದಾಗಿ ಬಂದರು. ಬಂದ್ಮೇಲೆ ಅಲ್ಲಿ ನಾವು ಬಂದ ತಕ್ಷಣ ನ್ಯೂಸ್ ಸ್ಟಾರ್ಟ್ ಆಗಿಬಿಟ್ಟು ಇಂಪಾರ್ಟೆಂಟ್ ಡ್ಯೂಟಿಗಳೇ ಚಾಲು ಆಗ್ಬಿಟ್ಟು ಎಲ್ಲ ಕ್ರಿಟಿಕಲ್ ಡ್ಯೂಟಿನೇ ಎಲ್ಲ ಪ್ರಾಬ್ಲಮ್ ಡ್ಯೂಟಿನೇ ಸ್ಟಾರ್ಟ್ ಆಗೋದು. ಬಟ್ ನನಗೆ ಮಾತ್ರ ಅವರು ಇಷ್ಟು ಚೆನ್ನಾಗಿ ಸ್ಟಾರ್ಟ್ ಕೊಟ್ಟರು. ನಾವು ಗೊತ್ತಿರ್ತೀನಿ ಅಂತ ಹೇಳಲ್ಲ. ಈಗ ನಾನು ಪ್ರೊಮೋಟಿವ್ ಆಗಿಲ್ಲ ಕೂಡ ಈಗ ಏನು ಮಾಡ್ಕೊಂಡು ಅನ್ನುವಂಥ ಲೆಕ್ಕ ಮಾಡಲಿಲ್ಲ. ಬಟ್ ನನಗೆ ಧೈರ್ಯ ತುಂಬಿದ್ರು. ಹ್ಯಾಂಗೆ ತುಂಬಿದ್ರು ಅಂತಂದ್ರೆ ಫೋನ್ ಮೇಲೆ ಸರಿ ಈಗ ಆಯ್ಕೆ ಮಾಡೋದು, ಈ ರೀತಿ ಮಾಡೋದು, ಹೀಗೆ ಮಾಡೋದು, ಬಾಯಿ ಮನೆಲ್ಲ ಹಿಂಗೆ ಮಾಡ್ಕೋಬೇಕು ಅಂತೇಳಿ ಅಷ್ಟು ಒಳ್ಳೆ ಸಜೆಷನ್ ಕೊಡ್ತೀವಿ. ಅಂದ್ರೆ ನಾವು ಅಡ್ಡಬಲ್ಲಿ ಜಾತ್ರೆ ನಾವು 3 ತಿಂಗಳಾಗಿ ಸ್ಟಾರ್ಟ್ ಆಗೋದು. ಎಲ್ಲ ಈಗೇನು ಮಾಡೋಣ ಹೋಗೋಣ ತಿಂಗಳ ನಮ್ದಿದ್ದಾರೆ ಇನ್ಕಮ್ ಪೊಲೀಸ್ ಸ್ಟೇಷನ್ದಾಗಿ ಈಗೇನು ಮಾಡೋಣ 1 ತಿಂಗಳ ಭಾಳ ಮುಗಿದಿದ್ದೀವಿ ಕಲಿ ಅಂತ ಹೇಳಿದ್ರು. ಬಟ್ ಅದನ್ನ ಹಂಗಾಗಿ ಕೊಡಲಿಲ್ಲ ನಾವು. ಯಾಕಂದ್ರೆ ನಮ್ಗೆ ಫೌಂಡೇಶನ್ ಹಾಕಿದ್ರು, ಅಲ್ಲಿ ತಗೊಂಡ್ಬಂದ ಫೌಂಡೇಶನ್ ಹಾಕಿದ್ರು ಅಷ್ಟೇ ಸಾಕು ಕೊಡೋದಿದ್ರು. ಅನಿವಾರ್ಯ ಪೊಲೀಸ್ ಇಲಾಖೆ ಆಗಲಿ ಅಥವಾ ಸರ್ಕಾರಿ ಸೇವೆಯಲ್ಲಿ ವರ್ಗಾವಣೆ ಅನ್ನುವುದು ಸಹಜವಾಗಿರುವಂಥದ್ದು. ಆದರೆ ನಮ್ಮೊಡನೆ ಸುಮಾರು 2 ವರ್ಷಗಳ ಕಾಲ ಬಹಳಷ್ಟು ಸುಮಧುರವಾಗಿರುವಂತಹ ಸಂಬಂಧವನ್ನು ಇಟ್ಕೊಂಡು ಅಷ್ಟೇ ಕಟ್ಟುನಿಟ್ಟಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂತಹ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿಗಳನ್ನು ನಾವೇನ್ ಮಾಡ್ತಾ ಇದ್ದೀವಿ ಬಿಟ್ಕೊಳ್ತಾ ಇದ್ದೀವಲ್ಲ ಅನ್ನುವಂಥ ಒಂದು ಸ್ವಲ್ಪ ಕೊಂಚ ನೋವು ಆಗ್ತಾ ಇದೆ. ಯಾಕಂದ್ರೆ ನನಗೆ 2 ವರ್ಷದಲ್ಲಿ ವಿಶ್ವನಾಥ್ ಕುಂಟಲಿ ಸಾಹೇಬರು
ನನಗೆ ಅತ್ಯಂತ ಪ್ರೀತಿಯಿಂದ ಆಕರ್ಷಿತು ಅಂದ್ರೆ ಕೂಡಲ ಸಂಗಮದಲ್ಲಿ. ಯಾಕಂದ್ರೆ ಅವ್ರಿಗೆ ಹತ್ತಿರವಾಗುವಂಥದ್ದು ಬಹಳ ಕಡಿಮೆ ನಾವು. ಆದ್ರೆ PSI ಸಾಹೇಬ್ರಿಗೆ ಮತ್ತು CPI ಸಾಹೇಬ್ರಿಗೆ ಬಹಳ ಹತ್ತಿರವಾಗಿರ್ತೀವಿ. ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಅವರು ಬಹಳಷ್ಟು ಹಚ್ಕೊಂಡಿರ್ತಾರೆ. ಯಾವುದೇ ಕಾರ್ಯಕ್ರಮ ಸ್ಟೇಷನ್ ನಡೆದಂತ ಕಾರ್ಯಕ್ರಮಗಳಿಗೆ ನಾವು ಆಹ್ವಾನಿಸಿರ್ತಾರೆ, ಹೋಗಿರ್ತೀವಿ. ಅಷ್ಟೇ ಆತ್ಮೀಯತೆ ಇರುತ್ತೆ. ಆದ್ರೆ ಇನ್ನೊಂದು ವಿಷಯ ಏನು ಅಂತಂದ್ರೆ ವಿಶ್ವನಾಥ ಕುಲಕರ್ಣಿ ಸಾಹೇಬರು ಏನು ಅಂತಾರೆ, ಅವರು ವರದಿ ಹೋದಂತ ಸಂದರ್ಭದಲ್ಲಿ ಮಾತನಾಡಿದ್ರು. ನೀವು ಕೂಡ ಅಲ್ಲೇ ಮಾತಾಡಿದ್ರಿ. ಎಷ್ಟು ಪ್ರೀತಿಯಿಂದ ಅಂದ್ರೆ ನಮ್ಮ ಪರಿಚಯ ನೋಡಿರ್ತಾರೆ, ಯಾರು ಏನು ಅನ್ನುವಂತಹ ಪರಿಚಯ ಕೂಡ ಇರುತ್ತೆ. ಆದ್ರೆ ಅಷ್ಟು ಪ್ರೀತಿಯಿಂದ ನಿಮ್ಮವರೆಲ್ಲರೂ ಕೂಡ ಕೆಳಗಡೆ ನೀವು ಒಬ್ಬರೇ ಏನ್ ಮಾಡ್ತಾ ಇದ್ದೀರಾ, ಇಲ್ಲಿದ್ದೀರಾ ಅಂತ ಒಂದು ಪ್ರಶ್ನೆ ಮಾಡಿದ್ರು. ಅವಾಗ ಸುನೀಲ್ ಸಾವರಿ ಸಾಹೇಬ್ ಏನ್ ಮಾಡಿದ್ರು ಅಂತಂದ್ರೆ, ಈಗ ಏನು ನಡೀತಿದೆ ಫಸ್ಟ್ ಪೀಸ್ ಕೊಡ್ಬೇಕಂತ ತಿಳ್ಕೊಂಡು ಎನ್ಕೊಂಡಿದ್ದಾರೆ ಸರ್ ತಿಳ್ಕೊಂಡು ಏನ್ ಮಾಡಿದ್ರು ಅಂತ ಸಾಹೇಬ್ರಿಗೆ ಹೇಳಿದ್ರು. ಅಂತಹ ಕಲ್ಲು ಮಾತನಾಡಿಸುವಂತಹ ಗುಣ ಇದೆಯಲ್ಲ, ಅವ್ರು ನಾವು ಏನ್ ಮಾಡ್ತಾ ಇದ್ದೀವಿ ನಮ್ಮ ಬಾಂಧವ್ಯವನ್ನು ಹೆಚ್ಚಿಸ್ತಾ ಇದೆ. ಎಲ್ಲರನ್ನು ನೋಡಿದ್ರೆ ಅಂತಂದ್ರೆ ಈ ಒಂದು ಕಾರ್ಯಕ್ರಮನೇ ಇದು ಹೇಳುತ್ತೆ, ಈ ಕಾರ್ಯಕ್ರಮನೇ ಹೇಳುತ್ತೆ. ಯಾಕಂದ್ರೆ ಇಂಥ ಒಂದು ದಕ್ಷ ಅಧಿಕಾರಿಗಳನ್ನ ನಾವು ತಿಳಿದುಕೊಳ್ಳೋದಂದ್ರೆ ನಮ್ಮ ಅನುಭವದಲ್ಲಿ ಬಹಳ ಮನಸ್ಸಿನಿಂದ, ಹಾಗೆ ಸರ್ ಬಹಳ ಮನಸ್ಸಿನಿಂದ ಈ ಒಂದು ಉದಯಕ್ಕೆ ಬೆಳೆದ ನೌಕರಿ ಅಂತಂದ್ರೆ ಹಂಗೆ ನಾವು ಸೈನಿಕರು ದೇಶ ಗೈಕಾರಿದ್ದೀವಿ. ಆದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನಮ್ಮ ಊರನ್ನ ಕಾಯ್ತಾರೆ, ಊರನ್ನ ನಮ್ಮ ನಾಮನ್ನ ಕಾಯ್ತಾರೆ, ಹಾಗೆ ನಮ್ಮ ಜನತೆಗೆ ರಕ್ಷಣೆ ಮಾಡ್ತಾರೆ. ಇಂಥ ಒಂದು ಯಾವುದೇ ಒಂದು ಅಧಿಕಾರಿಯಾಗಿ ಅವರಿಗೆ 2 ವರ್ಷ ಒಂದು ಜಗದಲ್ಲಿ ಅವಧಿ ಇರುತ್ತೆ. ಆ ಅವಧಿಯಲ್ಲಿ ಅವರು ಎಷ್ಟು ತಮ್ಮ ಅಧಿಕಾರಿ ಸೇವೆಯನ್ನ ಸಲ್ಲಿಸಬೇಕನ್ನೋದು, ಯಾವ ತರ ಸಲ್ಲಿಸಬೇಕನ್ನೋದು ನಮ್ಮ ಅಧಿಕಾರಿ ಕುಲಕರ್ಣಿ ಸಾಹೇಬ್ ಅವ್ರಿಗೆ ತಿಳಿಸಿದ್ರು. ಅವ್ರು ಯಾವ ತರ ನಾವು ಯಾಕಂದ್ರೆ ನಾವು ಎಷ್ಟೇ ನಮ್ಮ ಸಮಸ್ಯೆ ಆಗಲಿ, ಯಾವುದೋ ಒಂದು ಕಾರ್ಯಕ್ರಮಕ್ಕಾಗಲಿ ನಾವು ಕೇಳಿದಾಗ ಬಹಳ ಮೊದಲು ಕೂಡಲೇ ಸೈನಿಕರ ನೀವು ಇದನ್ನು ಮಾಡ್ತಿಲ್ಲ, ಯಾರು ಹೊಸ ಹೇಳಿದ್ರೆ ಇವೆಲ್ಲ ಜಾಲನೆ ಹೋಗ್ಬೋದು. ನನ್ನಂತ ಕುಲಕರ್ಣಿ ಸಾಹೇಬರು ಅದು ಜ್ಞಾಪಕ ಬರ್ತೇನೆ. ಅಂತ ಒಳ್ಳೆ ವ್ಯಕ್ತಿ ನಮ್ಮ ಈ ಭಾಗದಿಂದ ಮತ್ತೆ ಬೇರೆ ಭಾಗಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇದ್ದಾರೆ. ಅದು ಭಾಗದ ಮನಸ್ಸೆ. ಈ ಭೂಮಿಯೊಳಗೆ ಕೆಲಸ ಮಾಡಬೇಕು, ಈ ಭೂಮಿ ನಡೆದಾಡಬೇಕು, ಇಲ್ಲಿನ ನೀರನ್ನು ಕುಡಿಯಬೇಕು ಅಂತ, ಇಲ್ಲಿನ ವಾಯುವನ್ನು ಉಸಿರಾಡಬೇಕು ಅಂತ ಪುಣ್ಯ ಮಾಡಿ. ನಾವು 2 ವರ್ಷ ಪುಣ್ಯ ಮಾಡಿದ್ರೆ ನೀವು ಜೀವಮಾನ ಪುಣ್ಯ ಮಾಡಿ. ಯಾಕಂದ್ರೆ ಈ ಭೂಮಿ ಅಷ್ಟು ಸುಲಭದ ಭೂಮಿ ಅಲ್ಲ. ಯಾವುದೇ ಮಹಾನುಭಾವರು ಹುಟ್ಟಿ ಬರಬೇಕು ಅಂದರೂ ಕೂಡ ಹೇಳ್ತಾರೆ, ಅಲ್ಲಿಯ ಭೂಮಿ ಗುಣ ಆಗೈತಿ, ಅಲ್ಲಿಯ ನೀರಿನ ಗುಣ ಆಗೈತಿ ಅಂತ. ಸೊ ಇಲ್ಲಿಯ ಗುಣ ಆಗಿಲ್ಲ, ಭೂಮಿಯ ಗುಣ ಯಾಕಂದ್ರೆ ಈ ಭೂಮಿ ಮೇಲೆ ಜಗಜ್ಯೋತಿ ಹಂಚಿಕೊಂಡಿರತಕ್ಕಂತಹ, ವಿಶ್ವದ ಜನರು ಅನ್ನ ಹಂಚಿಕೊಂಡಿರತಕ್ಕಂತಹ ಬಸವಣ್ಣನವರು ನಡೆದಾಡಿರತಕ್ಕಂತಹ ಜಾಗಗಳು. ಹೀಗಾಗಿ ಇಲ್ಲಿ ಒಂದಷ್ಟು ಸಮಯ ನಾವೇನು ಕಳೆದೀವಿ ಅದು ನಮ್ಮ ಭಾಗ್ಯ. ಅದಕ್ಕೆ ಈ ಭಾಗ್ಯ ಯಾರಿಗಿಲ್ಲ, ಯಾರಿಗೋದು ಅನ್ನುವ ಮಾತನ್ನ ಹೇಳಬೇಕು. ಬರೀ ಬಸವಣ್ಣನವರು ಹೇಳಿದ ಈ ದಕ್ಷಿಣ ಭಾರತವನ್ನ ತನ್ನ ಆಧೀನದಲ್ಲಿ ಇಟ್ಟುಕೊಂಡು ಆಡಳಿತವನ್ನು ನಡೆಸಿರ್ತಕ್ಕಂಥ ನಿಮ್ಮಲ್ಲಿ ಗುರುಕೇಸಿ ಇರತಕ್ಕಂತಹ ಜಾಗ ಕೂಡ ಈ ಭಾರತದೇಶ. ಹೀಗಾಗಿ ಇಂತಹ ಅದ್ಭುತವಾದ ನಾಡಿನಲ್ಲಿ ಸೇವೆ ಅವಕಾಶ ದೊರಕಿಸುವವರಿಗೆ ಮೊದಲು ನಾನು ಧನ್ಯವಾದಗಳನ್ನು ಈ ವೇದಿಕೆಯ ಮೂಲಕ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇವನ ಆಗುವ ನೆನೆಸಲಿಲ್ಲ, ಇವನ ಅಮ್ಮವ ಇವನ ಅಮ್ಮವ ನೆನೆಸಲಿಲ್ಲ, ಇವ ನಮ್ಮ ಮನೆಯ ಮಗ ಎಂದೆನಿಸಲಿಲ್ಲ ಅನ್ನುವ ರೀತಿಯೊಳಗೆ ನನ್ನನ್ನು ನಿಮ್ಮ ಮನೆಯ ಮಗನನ್ನಾಗಿಸಿಕೊಂಡು ನನ್ನನ್ನ ನೀವು ಎತ್ತಿ ಆಡಿಸಿ 2 ವರ್ಷ ಕಳಿಸಿ ಇಲ್ಲಿಂದ ಹೊರಕಳಿಸಬೇಕಿರಿ. ಹೀಗಾಗಿ ಇದು ಕೂಡ ನನ್ನ ಭಾಗ್ಯ ಅಂತ ಭಾವಿಸುತ್ತೇನೆ. ಹಾಗೆ ನಮ್ಮ ಇಲಾಖೆಗೆ ಸಹಕಾರವನ್ನು ನೀವು ನೀಡಿದ್ದೀರಿ. ಆ ಕಾರಣಕ್ಕಾಗಿ ಪೊಲೀಸ್ ಇಲಾಖೆ ಯಶಸ್ವಿಯಾಗಿದೆ. ಪೊಲೀಸ್ ಇಲಾಖೆ
ಈ ಕಳೆದ 2 ವರ್ಷಗಳಲ್ಲಿ ಯಶಸ್ವಿಯಾಗಿ ಈ ಭಾಗದಲ್ಲಿ ಕರ್ತವ್ಯ ನಿರ್ವಹಿಸಿದೆ ಅಂದರೆ ಅದಕ್ಕೆ ಮುಂದೆ ಕಾನೂನಿನಲ್ಲೂ ಕೂಡ ನೀವೆಲ್ಲರೂ ಅನ್ನುವ ಮಾತನ್ನು ಹೇಳಲು ಇಷ್ಟಪಡ್ತೀನಿ. ಇನ್ನು ನಮ್ಮ ಸಹೋದ್ಯೋಗಿ ಮಿತ್ರರಲ್ಲಿ ನಾವು ಹೇಳುವುದೇನಂತಂದ್ರೆ ಪೊಲೀಸ್ ಇಲಾಖೆಯ ಕರ್ತವ್ಯ ಹೆಂಗ್ ನಡೆದಿಲ್ಲ ಇವತ್ತಿನ ದಿನಮಾನಗಳಲ್ಲಿ ಅಂತಂದ್ರೆ ನಮ್ಮ ಒಂದು ಕಂಪನಿಗಳ ಅಂತೇಳಿ DSP ಸಾಹೇಬರು ರಿಟೈರ್ಡ್ ಆದರು, ಬಾಗಲಕೋಟೆ ಮಾತಾಡಿದರು. ನೌಕರಿ ಉಳಿಸ್ಕೊಳ್ಳೋದನ್ನ ಒಂದು ನೌಕರಿಯಾಗಿದೆ, ನೌಕರಿ ಉಳಿಸ್ಕೊಳ್ಳೋದನ್ನ ಒಂದು ನೌಕರಿಯಾಗಿದೆ. ಅಂತಹ ಕಠಿಣ ಪರಿಸ್ಥಿತಿಯಲ್ಲಿ ಕರ್ತವ್ಯವನ್ನ ನಿರ್ವಹಣೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ. ಅದಕ್ಕೆ ಕಾರಣಗಳು ಏನು, ಪರಿಣಾಮಗಳು ಏನು, ಆ ಜಿಜ್ಞಾಸೆಗೆ ಹೋಗುವುದಕ್ಕಿಂತಲೂ ನಾವು ಯಾವ ರೀತಿ ಜನಸ್ನೇಹಿಯಾಗಿ ಕರ್ತವ್ಯವನ್ನು ನಿರ್ವಹಣೆ ಮಾಡಬೇಕು ಅನ್ನೋದರ ಕಡೆಗೆ ನಾವು ತೋರಿಸ್ಕೊಳ್ಬೇಕಾಗಿದೆ. ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ವಿ. ಆದರೆ ಒಂದು ಖುಷಿ ಸುದ್ದಿ ಅಂದರೆ ಸುನೀಲಿಗೆ ಬಾಗಲಕೋಟದಲ್ಲಿ ನಾವು ಸ್ವಲ್ಪ ದೂರ ಹೋಗಬೇಕು. ಈಗೆಲ್ಲ ನಮ್ಮ ಗೆಳೆಯರು ಮತ್ತೆ ನಮ್ಮ ಸಾರ್ವಜನಿಕರು ಪತ್ರಿಕಾ ಮಾಧ್ಯಮಗಳು ಎಲ್ಲರೂ ಹೇಳಿದರು ವರ್ಗಾವಣೆ ಸಹಜ ಬಗ್ಗೆ 2 ವರ್ಷದ ಅವಧಿ ಒಟ್ಟಾರೆ ಹೇಳಬೇಕಾದ್ರೆ ಖುಷಿ ತಂದುಕೊಂಡಿದೆ. ಫಸ್ಟ್ ನನಗೆ ಟ್ರಾನ್ಸ್ಫರ್ ಕೇಳ್ಕೊಂಡು ಈ ಒಂದು ಬ್ಯಾಗ್ ಹೋಗ್ತಾ ಇಲ್ಲ ಮಾತು ಹೇಳಿದ್ರು. ಆದರೆ ಇಲ್ಲಿ ಬರೋಣ ಆದರೆ ಇರಲಿಲ್ಲ. ಅದಕ್ಕೆ ಕಾರಣ ಅಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಸ್ವಲ್ಪ ಆ್ಯಡ್ ಆಗುತ್ತೆ. ನಾವು ನಮ್ಮ ಯಾವ ಕೆಲಸ ಮಾಡ್ತೀವಿ, ನಾವು ನಮ್ಮ ಅಧಿಕಾರವನ್ನು ಯಾವ ರೀತಿ ಬಳಸ್ಕೊಳ್ತೀವಿ ಅನ್ನೋದು ಕೂಡ ಅಲ್ಲಿ ಆ್ಯಡ್ ಆಗುತ್ತೆ. ಅದ್ರ ಜೊತೆ ನಮ್ಮ ಅಧಿಕಾರಿಗಳು, ನಮ್ಮ ಮೇಲಾಧಿಕಾರಿಗಳು ಮತ್ತು ಇಲ್ಲಿಯ ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷದ ರಾಜಕಾರಣಿಗಳು ಮತ್ತು ಸಂಘ ಸಂಸ್ಥೆಗಳು ಮತ್ತು ಇಲ್ಲಿನ ಸಾರ್ವಜನಿಕರು ಅವರು ಏನು ನಮಗೆ ಸಹಕಾರ ನೀಡಿದ್ದಾರೆ ಅದ್ರ ಮೇಲೆ ಡಿಪೆಂಡ್ ಇರ್ತದೆ. ಎಲ್ಲವೂ ಸರಿ ಹೋದಾಗ ಕರೆಕ್ಟ್ ಆಗುತ್ತೆ. ಈ ಇಷ್ಟು ಅಂಶಗಳಲ್ಲಿ ಯಾವ್ದಾದ್ರು ಒಂದು ಅಂಶ ಹೆಚ್ಚಿಗೆ ಆದರೆ ಸಮಸ್ಯೆ ಆಗುತ್ತೆ. ಸೊ ಈ 2 ವರ್ಷದ ಅವಧಿಯಲ್ಲಿ ಯಾವುದೇ ವಿಚಾರಣೆ ಆಗಿಲ್ಲ, ಎಲ್ಲವೂ ಸರಿ ಹೋಗಿದೆ. ಅದಕ್ಕೆ ನಮ್ಮೆಲ್ಲರಿಗೂ ಸಹ ಬದಾಮಿ ತಾಲೂಕಾಗಲಿ, ಹೊನ್ನೂರು ತಾಲೂಕಾಗಲಿ ಇದೆಲ್ಲರೂ ಕೂಡ ಈ 4 ತಾಲೂಕಾ ಸಾರ್ವಜನಿಕರಿಗೆ, ಪತ್ರಿಕಾ ಮಾಧ್ಯಮದವರಿಗೆ ಮತ್ತು ಎಲ್ಲ ರಾಜಕೀಯ ಮುಖಂಡರಿಗೆ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಪ್ರಥಮವಾಗಿ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನಾನು ಈ ಕೆಲಸ ಮಾಡಬೇಕಾದ್ರೆ ನನ್ನ ಮೇನ್ ನಮ್ಮ ಬೆನ್ನೆಲುಬು ನನ್ನ ಅಧೀನ ಅಧಿಕಾರಿಗಳು, ನಮ್ಮ 2 CPR ಮೋಸ್ಟ್ಲಿ ನನ್ನ ಅಂತ ಸುಳಿನ ಬಿಟ್ಟರೆ ಎಲ್ಲರೂ 2-3 ಮುಖ ಮಾಡಿದ್ದೀವಿ. ನಾವು ಎಲ್ಲ PSI ಬದಲಾಗಿಬಿಟ್ಟು ಎಲ್ಲ 7 ಪೊಲೀಸ್ ಸ್ಟೇಷನ್ PSI ಬದಲಾದರು, ನಮ್ಮ ಪ್ರಧಾನಿ CPR ಕೂಡ ಬದಲಾದರು. ನಾನು ಸುಳಿ ಗುರುವಿದ್ವಿ, ಈಗ ನಮ್ಮಿಬ್ಬರು ಕೂಡ ಬದಲಾವಣೆ ಇದೆ. ಏನು ಅದರಲ್ಲಿ ಹೊಸ ವಿಷಯ ಇಲ್ಲ. ಬದಲಾವಣೆ ಸಹಜ ಇರ್ತದೆ. ಸರ್ಕಾರ ಆದೇಶ ಪಾಲನೆ ಮಾಡಬೇಕು. 2 ವರ್ಷದ ಅವಧಿ ಏನಿದೆ ಅದನ್ನು ನಾವು ಸಕ್ಸಸ್ಫುಲ್ ಆಗಿ ಮುಗಿಸಿದ್ವಿ. ಅದು ಖುಷಿ ಸುದ್ದಿ. ನನ್ನ ಅಧೀನ ಅಧಿಕಾರಿಗಳಿಗೆ ನಾನು ಹೇಳೋದು ಇಷ್ಟೇ, ಪೊಲೀಸ್ ಇಲಾಖೆಗೆ ಬಹಳಷ್ಟು ಬದಲಾವಣೆ ಆಗ್ತಾ ಇದೆ. ಅದರ ಬದಲಾವಣೆ ತಕ್ಕಂತೆ ನಾವು ಕೂಡ ಬದಲಾವಣೆ ಆಗಬೇಕು. ನಾವಿನ್ನೂ ಕೆಲವೊಬ್ಬರು ಹಳೆಯ ಯುಗದಲ್ಲಿ ಇದ್ದೀವಿ ನಮ್ಮ ಪೊಲೀಸಿನಲ್ಲಿ. ಅದನ್ನು ಬಿಟ್ಟು ನಾವು ಕೂಡ ಈಗೇನು ಹೊಸದಾಗಿ ಸರ್ಕಾರದಿಂದ ಎಲ್ಲ ಜನಸ್ನೇಹಿ ಪೊಲೀಸ್, ಮನೆ ಮನೆಗೆ ಪೊಲೀಸ್ ಮತ್ತೆ ಹೊಸ ತಂತ್ರಜ್ಞಾನಗಳ ಬಳಕೆಗಳಲ್ಲಿ ನಾವೆಲ್ಲರೂ ಸಹ ಇನ್ನೂ ಹೆಚ್ಚಿನದನ್ನು ಕಳೆದುಕೊಂಡು ಸಾರ್ವಜನಿಕರಿಗೆ ಉತ್ತಮ ಸೇವೆ ಕೊಡಬೇಕು. ನೀವು ಸಾರ್ವಜನಿಕರಿಗೆ ಉತ್ತಮ ಸೇವೆ ಕೊಟ್ಟಾಗ ಅಡುವಳಿಕೆ ಸಾರ್ವಜನಿಕರು ಹೆಚ್ಚಿಗೆ ವ್ಯಕ್ತಪಡಿಸ್ತಾರೆ. ನನ್ನ ಪ್ರಕಾರ ನೀವು ಒಂದು ಕೆಲಸನ ಅಚ್ಚುಕಟ್ಟಾಗಿ ಮಾಡಿದರೆ 100ರಲ್ಲಿ ಒಂದು 80-90 ಜನ ಆದರೂ ಇಲ್ಲ ಪೊಲೀಸರು ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತಾರೆ. ಒಂದು 10 ಜನ ಇರ್ತಾರೆ ಈ ಟಿಪ್ಪಣಿ ಮಾಡೋರು, ಆಯ್ತು ಅವ್ರು ಮಾಡಿದವ್ರು ಮಾಡ್ಕೊಂಡು ಹೋಗ್ಲಿ. ಬಟ್ ನೀವು ನಿಮ್ಮ ಕೆಲಸನ ಶ್ರದ್ಧೆಯಿಂದ ಮಾಡಿದ್ರೆ ಅಟ್ಲೀಸ್ಟ್ 100-80-85 ಜನ ಹೋಗಿ ಅಂದ್ರೆ ಸಾಕು. ನಮ್ಮ ಕರ್ತವ್ಯ ನಾವು ಮಾಡಿದ ಕೆಲಸ ಸಾಕು ಅಂತ ನಾವು ಬಯಸ್ಕೊಳ್ಬೇಕು. ಕೆಲಸ ಮಾಡಿದ್ದೀವಿ. ನಾನು ಎಷ್ಟು ಆಲ್ಮೋಸ್ಟ್ 27 ಸರ್ವಿಸ್ ಗುಲ್ಬರ್ಗ ರೇಂಜ್ ಹೊರಗಡೆ ಬಂದಿದ್ದೆ. ಇದು ನನ್ನ ಫಸ್ಟ್ ಟೈಮ್ ನಾನು ಗುಲ್ಬರ್ಗ ರೇಂಜ್ ಹೊರಗಡೆ ಬಂದಿದ್ದೆ. ನನ್ನ ನೇಟಿವ್ ಬಿಜಾಪುರ, ಆದರೂ ಬಿಜಾಪುರ ರೇಂಜ್ ಯಾವುದು ಕೆಲಸ ಮಾಡಿಲ್ಲ. ಈಗ ಫಸ್ಟ್ ಬಂದಿದ್ದೀವಿ. ನೀವೆಲ್ಲರೂ ಯಾವ ರೀತಿ CA ವಿಶ್ವನಾಥ್ ಅವರು ಯಾವುದು ಸರ್ಕಾರ ತೋರಿಸಿದ್ರಿ ಅದೇ ರೀತಿ ನಮಗೂ ಕೂಡ ಸರ್ಕಾರ ತೋರಿಸಿದ್ರೆ ನೀವೆಲ್ಲರೂ ನಾನು ಅರ್ಮಿಯಾಗಿರ್ತೀವಿ. ಏನಾದರೂ ರಿಕ್ವೆಸ್ಟ್ ಇದೆ ಪಬ್ಲಿಕ್ ಸಾರ್ವಜನಿಕರಿಗೆ ರಿಕ್ವೆಸ್ಟ್ ಇದೆ, ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ಇದ್ದೇ ಇರುತ್ತೆ. ಅದು ಮಾತುಕತೆ ಆದಾಗ ಎಲ್ಲರಿಗೂ ಒಳ್ಳೆಯದು. ಏನಾದರೂ ಸಣ್ಣ ಪುಟ್ಟ ವೈಮನಸ್ಸುಗಳು
ವ್ಯತ್ಯಾಸಗಳು ಡಿಫರೆನ್ಸ್ ಆಫ್ ಒಪಿನಿಯನ್ ಬರ್ತಾ ಇತ್ತು. ಅದೇನಾದರೂ ಬಂದಾಗ ಈ ವೇಳೆ ಕಾರ್ಯಗಳಿಗೆ ನನಗೆ ಮಾತಾಡಿ ಹಾಗೆ ಒಟ್ಟಿನಲ್ಲಿ ನಾವು ಪೂರ್ತಿ ಶಾಂತಿಯಿಂದ ಇರಬೇಕಂತ ನಾನು ಒಂದು ಬಯಕೆ. ಜಯ ಹಿಂದ್, ಜಯ